ಬನ್ನಿ ಈ ದಿನ ನಾನು ನಿಮ್ಮ ಜೊತೆ ಬೀಡ್ಸ್ ಚೇಂಜಬಲ್ ಇಯರಿಂಗ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈ ಥರ ಬರುತ್ತೆ. ನಾನು ವೇರ್ ಮಾಡಿದ್ದೀನಿ ನೋಡಿ. ಈಗ ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ, ಗ್ರೀನ್ ಕಲರು ನೋಡಿ. ವೇರ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಫಂಕ್ಷನ್ಸಿಗೆ ಹಾಕೋದಕ್ಕೆ ಇದು ಚೆನ್ನಾಗಿರುತ್ತೆ. ಇದ್ರ ಜೊತೆ ಪೆಂಡೆಂಟ್ ಸಹ ಬಂದಿದೆ, ವಿತ್ ಪೆಂಡೆಂಟ್ ಸೆಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು, ಹಾಗೆಯೇ ಪೆಂಡೆಂಟ್ ಯಾವ ಥರ ಇರುತ್ತೆ ಎಲ್ಲದನ್ನು ತಿಳ್ಕೊಂಬರೋಣ ಬನ್ನಿ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ನೋಡಿ, ಇದು ಈ ಥರ ಕಾಣಿಸುತ್ತೆ. ಸೈಡಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಈ ಥರ ಇರುತ್ತೆ. ಕೆಳಗಡೆಯಿಂದ ಮತ್ತು ಥ್ರೆಡ್ ಇರುತ್ತೆ, ಮತ್ತು ಕಿವಿಗೆ ವೇರ್ ಮಾಡ್ತೀವಲ್ಲ ಆ ಸೈಡಿಂದ ಸಹ ಥ್ರೆಡ್ ಇರುತ್ತೆ. ಪೆಂಡೆಂಟು ಸಹ ಸೇಮ್ ಅದೇ ಥರ ಇರುತ್ತೆ ನೋಡೋದಕ್ಕೆ. ನೋಡಿ, ಈ ಥರ ಕಾಣುತ್ತೆ. ನಾನಿಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ್ದೀನಿ. ಈಗ ಇದನ್ನು ಈ ರೀತಿ ಯಾವ ರೀತಿ ಬೀಡ್ಸ್ನ ಚೇಂಜ್ ಮಾಡೋದು, ನಾನೀಗ ಇದು ಹವಳದ ಮಣಿನ ಹಾಕಿ ತೋರಿಸ್ತೀನಿ. ಈ ಕಡೆಯಿಂದ ಥ್ರೆಡ್ ಇರುತ್ತೆ, ಅದನ್ನು ತಿರ್ಸಿದ್ರೆ ಅದು ಬರುತ್ತೆ ವಾಪಸ್ ಈ ಕಡೆ. ನೋಡಿ, ಇಷ್ಟುದ ಸ್ಟಿಕ್ ಇರುತ್ತೆ, ಈ ಥರ ಮಾಡಿರ್ತಾರೆ. ತುಂಬ ಈಸಿ ಇದು ಫಿಕ್ಸ್ ಮಾಡೋದು. ಮಣಿಯನ್ನು ಸ್ಟಿಕ್ ಒಳಗೆ ಹಾಕ್ಬಿಟ್ಟು ಈ ಥರ ಥ್ರೆಡ್ ಫಿಕ್ಸ್ ಮಾಡಿದ್ರೆ ಅದು ಫಿಕ್ಸ್ ಆಗುತ್ತೆ. ಇದು ತುಂಬ ಗಟ್ಟಿ ಇರುತ್ತೆ. ಫುಲ್ ಟೈಟಾಗಿ ಹಾಕಿಬಿಟ್ಟು ನೀವು ನೀಟಾಗಿ ಕುತ್ಕೊಳ್ಳುತ್ತೆ. ಕಿವಿಗೆ ವೇರ್ ಮಾಡೋದಾದ್ರೆ ನೋಡಿ, ಈ ಕಡೆಯಿಂದ ಈ ಥ್ರೆಡನ್ನು ರಿಮೂವ್ ಮಾಡಿದ್ರೆ ಇದು ನಾವು ಮಾಮೂಲಿ ಇಯರಿಂಗ್ ಹೆಂಗೆ ಹಾಕ್ತೀವೋ ಅದೇ ಥರ ಕಿವಿಗೆ ಹಾಕ್ಕೊಳ್ಳೋದು. ಅದಕ್ಕೆ ಮೇಲ್ಗಡೆ ಥ್ರೆಡ್ ಕೊಟ್ಟಿರ್ತಾನೆ. ಓಕೆ, ಈಗ ನಾನು ಇನ್ನೊಂದು ಇಯರಿಂಗನ್ನು ಸಹ ಬೀಡ್ಸ್ನ ಫಿಕ್ಸ್ ಮಾಡ್ತೀನಿ. ಇದು ಡೈಲಿ ವೇರ್ಗಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಫಂಕ್ಷನಿಗೆ ದೊಡ್ಡದು ಹಾಕೋ ಬದಲು ಈ ಥರ ಸಿಂಪಲ್ಲಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೆವಿ ಆಗುತ್ತೆ ಗೋಲ್ಡು ಅನ್ನೋರು ಇದನ್ನು ಈ ರೀತಿ ಯೂಸ್ ಮಾಡ್ಬೋದು. ನೋಡಿ, ಇಯರಿಂಗಿಗೆ ಹಾಕಾಯಿತು. ಈಗ ಇದು ಪೆಂಡೆಂಟು ಈ ಥರ ಇರುತ್ತೆ ನೋಡಿ. ಬ್ಯಾಕ್ ಸೈಡ್ ಹುಕ್ ಇರುತ್ತೆ, ಇಲ್ಲಿ ನಾವು ಚೈನನ್ನು ಹಾಕ್ಕೊಬೋದು, ಫಿಕ್ಸ್ ಮಾಡ್ಕೋಬೋದು. ಸೇಮ್ ಅದೇ ಥರ ಇದೆ, ಬ್ಯಾಕ್ ಸೈಡ್ ಹುಕ್ ಬಂದಿರುತ್ತೆ ಅಷ್ಟೇ. ಈಗ ಇದನ್ನು ಸಹ ಸೇಮ್ ಒಂದೇ ಸೈಜಿನ ಬೀಡ್ಸ್ನ ನಾವು ಹಾಕ್ಬೋದು. ಇಲ್ಲ ಅಂದರೆ ಪೆಂಡೆಂಟ್ಗೆ ಸ್ವಲ್ಪ ದೊಡ್ಡ ಸೈಜ್ದು ಹಾಕೋಬೋದು. ನಾನಿಲ್ಲಿ 8 mm ಬೀಡ್ಸ್ನ ಹಾಕ್ತಾಯಿದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ಸೈಜು 8 mm ಇದೆ ನೋಡಿ. ಈಗ ಹವಳದ ಮಣಿ ಹಾಕಿದ್ದೀನಿ, ಅದೊಂದು ಸ್ವಲ್ಪ ದೊಡ್ಡ ಇದೆ ಕ್ರಿಸ್ಟಲ್ ಬೀಡ್ಸ್ಗಿಂತ. ಫ್ಲ್ಯಾಟ್ ಇದೆ, ಅದು ರೌಂಡ್ ಇದೆ ನೋಡಿ. ಈ ಥರ ಕ್ರಿಸ್ಟಲ್ ಬೀಡ್ಸು ಸ್ಕೈ ಬ್ಲೂ ಡಿಫ್ರೆಂಟ್ ಕಲರ್ಸ್ನ ಇಟ್ಕೊಂಡ್ರೆ ನಾವು ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು ಅಥವಾ ಸ್ಯಾರಿ ಮ್ಯಾಚಿಂಗು ಎಲ್ಲದನ್ನು ನಾವು ಹಾಕ್ಬೋದು. ಇದರಲ್ಲಿ ನೋಡಿ, ಒಂದು ಬೀಡ್ಸು 10 mm ಇದೆ, ಅದು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇದು 10 mm ಬೀಡ್ಸು ವೈಟ್ ಕಲರು, ಮತ್ತೆಲ್ಲ 8 mm ಇದೆ. ಲೈಟ್ ಗ್ರೀನು, ಡಾರ್ಕ್ ಗ್ರೀನು, ವೈಟ್ ಕ್ರಿಸ್ಟಲ್ ಬೀಡ್ಸು ಇದೆ. ಯಾವುದೇ ಬೀಡ್ಸ್ನ ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು. ಈಗ ನಾನಿಲ್ಲಿ ವೈಟ್ ಕಲರಿಂದ 10 mm ಬೀಡ್ಸ್ ಫಿಕ್ಸ್ ಮಾಡಿ ತೋರಿಸ್ತೀನಿ. ಅದು ಡಿಫ್ರೆಂಟ್ ಶೇಪಲ್ಲಿದೆ, ಅದನ್ನು ಹಾಕಿ ತೋರಿಸ್ತೀನಿ. ಅದಾದ ನಂತರ ಇನ್ನೊಂದು ನೇರಳೆ ನೀಲಿ ಕಲರ್ದು ಒಂದು 10 mm ಬೀಡ್ಸ್ ಇದೆ, ಇನ್ನೊಂದು 8 mm ಇದೆ. 8 mm ಇಯರಿಂಗಿಗೆ ಪೆಂಡೆಂಟ್ಗೆ ಸ್ವಲ್ಪ ದೊಡ್ಡದು ಹಾಕಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ವೈಟ್ ಕಲರ್ ಹಾಕೋಣ. ಇದು 10 mm ಇದೆ, ದೊಡ್ಡದು, ಮತ್ತು ಶೇಪ್ ಸಹ ರೌಂಡ್ ಇಲ್ಲ, ಡಿಫ್ರೆಂಟ್ ಆಗಿದೆ ನೋಡಿ. ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟು ದೊಡ್ಡದು ಹಾಕ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ನನಗನ್ಸುತ್ತೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಅಂತ. ನಮ್ಮ ಲೇಡೀಸಿಗೆಲ್ಲ ಮ್ಯಾಚಿಂಗ್ ಇರಬೇಕಲ್ವ ಎಲ್ಲದರಲ್ಲೂ, ಸೊ ಇದು ನಮಗೆ ಉಪಯೋಗ ಬರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಥರ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ. ದೊಡ್ಡ ಬೀಡ್ಸ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ದು ಅದು ಡಿಫ್ರೆಂಟಾಗಿ ಕಾಣುತ್ತೆ.
ಎರಡೂ ಚೆನ್ನಾಗಿ ಕಾಣುತ್ತೆ ನೋಡಿ. ವೈಟ್ ಕಲರ್ ಹಾಕಿದರೆ ಈ ರೀತಿ ಕಾಣಿಸುತ್ತೆ. ಓಕೆ, ಈಗ ಈ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅಂದರೆ ಇಲ್ಲಿ ನಾನು ಪೆಂಡೆಂಟಿಗೆ 10 mm ಹಾಕ್ತಾಯಿದ್ದೀನಿ, ಇಯರಿಂಗಿಗೆ 8 mm ಹಾಕ್ತಾಯಿದ್ದೀನಿ ನೋಡಿ. ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಗೊತ್ತಾಗುತ್ತೆ ನಿಮಗೆ ಏನು ಡಿಫ್ರೆನ್ಸ್ ಅಂತ. ಚೆನ್ನಾಗಿ ಕಾಣುತ್ತೆ. ಕೆಲವರು ಸ್ವಲ್ಪ ಪೆಂಡೆಂಟ್ ದೊಡ್ಡ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತಾರಲ್ವ. ಇಯರಿಂಗಿಗೂ ಪೆಂಡೆಂಟ್ಗೂ ಕಂಪೇರ್ ಮಾಡಿದ್ರೆ ಪೆಂಡೆಂಟ್ ಸ್ವಲ್ಪ ದೊಡ್ಡ ಇರುತ್ತೆ, ಇಯರಿಂಗ್ ಚಿಕ್ಕದಾಗಿರುತ್ತೆ. ಸೊ ಆ ಥರನೂ ನಾವು ಹಾಕ್ಕೋಬೋದು. ಪೆಂಡೆಂಟ್ಗೆ ನೋಡಿ ಇದು 10 mm ಈ ಥರ ಬೀಡ್ಸ್ ಸಿಗುತ್ತೆ ಸೈಜಲ್ಲಿ. 10 mm ತೊಗೊಂಡ್ರೆ ಸ್ವಲ್ಪ ದೊಡ್ಡದಿರುತ್ತೆ, ತೀರಾ ದೊಡ್ಡದು ಹಾಕ್ಬೇಡಿ. 10 ಹಾಕೋದ್ರಕ್ಕಿಂತ ಮೇಲೆ ಹಾಕಿದ್ರೆ ಹೆವಿ ಆಗುತ್ತೆ. ಸೊ ಇಷ್ಟನ್ನು ನಾನು ಇಷ್ಟನ್ನೇ ಹಾಕ್ತಾ ಇರೋದು, ಅಷ್ಟೇ ಸೈಜಿಗೆ ಅವರು ಮಾಡಿರ್ತಾರೆ ಅದನ್ನು ನೋಡಿ. ಈ ಥರ ಕಾಣುತ್ತೆ, ಮಧ್ಯದ್ದು ಸ್ವಲ್ಪ ದೊಡ್ಡ ಇರುತ್ತೆ, ಕಡೆ ಕಡೆ ಚಿಕ್ಕದಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತಲ್ವ. ನಾನು ತಗೊಳ್ಳುವಾಗ ನಾನು ಹವಳದ ಬೀಡ್ಸ್ ಅಷ್ಟೇ ತೊಗೊಂಡಿದ್ದೆ, ಮಿಕ್ಕಿದ ನನ್ನ ಹತ್ರ ಕ್ರಿಸ್ಟಲ್ ಬೀಡ್ಸ್ ಇದ್ದು ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಇನ್ನೊಂದು ಚೇಂಜಬಲ್ ಸ್ಟೋನ್ದು ಇಯರಿಂಗ್ ಇದೆ ನನ್ನ ಚಾನಲಲ್ಲಿ, ನೀವು ಬೇಕಾದರೆ ಅದನ್ನು ಸಹ ಹೋಗಿ ನೋಡ್ಬೋದು. ಅದಕ್ಕೆ ನಾನು ಹಾಕುವಾಗ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೆ. ಸೊ ಅದು ಈಗ ಇದಕ್ಕೆ ಯೂಸ್ ಆಗ್ತಾಯಿದೆ ನೋಡಿ. ಸೂಪರ್ ಆಗಿದೆ ಅಲ್ವಾ. ಆಲ್ಮೋಸ್ಟ್ ಕೆಲವೊಂದು ಕಲರ್ಸ್ ನನ್ನ ಹತ್ರ ಇದೆ, ಎಲ್ಲದೂ 3 ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲದಕ್ಕೂ ಆಗುತ್ತೆ ಇದು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ. ಇದನ್ನು ನೀವು ಸಹ ಮಾಡ್ಕೊಬೋದು, ಇದನ್ನು ಬೇಕಿದ್ದರೆ ತಗೋಬೋದು, ನೀವು ಸಹ ಉಪಯೋಗ ಮಾಡ್ಕೊಬೋದು ಇದರಿಂದ. ನಿಮಗೂ ಸಹ ಈ ಥರದ ಇಯರಿಂಗ್ ಬೇಕಂದರೆ ನೀವು ನಿಮ್ಮ ನಿಯರೆಸ್ಟ್ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಹೇಳಿಬಿಟ್ಟು ಇದನ್ನು ತೋರಿಸಿ ಮಾಡಿಸ್ಕೊಬೋದು. ಎಲ್ಲ ಕಡೆ ಇದು ಅವೈಲಬಲ್ ಇರುತ್ತೆ.